ಮನವೊಲಿಕೆಯ ನಂತರ ಅಮರನ ಉಪವಾಸ ಹಿಂಪಡೆದ ಮಾನವ ಹಕ್ಕುಗಳ ಆಯೋಗ. ದಾಂಡೇಲಿ ದಿನಾಂಕ 10 ನವೆಂಬರ್ 2025ರಂದು ವಿವಿಧ ಜ್ವಲಂತ ಸಮಸ್ಯೆಗಳ ನಿವಾರಣೆಗೆ ಆಗ್ರಹಿಸಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕರ್ನಾಟಕ ರಾಜ್ಯದ ವತಿಯಿಂದ ನಗರಸಭೆ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ಅಮರನ ಉಪವಾಸ ಸತ್ಯಾಗ್ರಹವನ್ನು ತಹಶೀಲ್ದಾರ್ ಮನವೊಲಿಕೆಯ ನಂತರ ಹಿಂಪಡೆದುಕೊಳ್ಳಲಾಯಿತು. ದಿನಾಂಕ 11 ನವೆಂಬರ್ 2025ರ ಸಾಯಂಕಾಲ 5 ಗಂಟೆಯಿಂದ 6:30ರವರೆಗೆ ನಗರಸಭೆಯಲ್ಲಿ ಪೌರಾಯುಕ್ತರು ಹಾಗೂ ತಹಶೀಲ್ದಾರರ ಉಪಸ್ಥಿತಿಯಲ್ಲಿ ದಾಂಡೇಲಿಯ 11 ಸಮಸ್ಯೆಗಳ ಬಗ್ಗೆ ಮಾತನಾಡಲಾಯಿತು. ಈ ಸಭೆಯಲ್ಲಿ ಪೌರಾಯುಕ್ತರು, ತಹಶೀಲ್ದಾರರು, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಕರ್ನಾಟಕ ರಾಜ್ಯದ ನಿರ್ದೇಶಕರು ಫಿರೋಜ್ ಫಿಜ್ಜಾದೆ, ಸಂಘದ ಪದಾಧಿಕಾರಿಗಳು, ನಗರಸಭಾ ಸಿಬ್ಬಂದಿಗಳು ಹಾಜರಿದ್ದರು. ವರದಿ ಆಯಿಷಾ ಮುಕಾಶಿ, ದಾಂಡೇಲಿ. ಇವತ್ತಿನ ಸಭೆ ಮುಂಚಿತವಾಗಿ ಅಧ್ಯಕ್ಷರು, ನಗರಸಭೆ ಮತ್ತು ತಹಸೀಲ್ದಾರ್ ಅವರು ಸಭೆ ಕರೆದಿದ್ರು. ಅದರಲ್ಲೇ ಕೆಲವೊಂದು ವಿಷಯಗಳನ್ನು ತೀರ್ಮಾನ ಆಗಿದ್ದಿಲ್ಲ. ಯಾಕಂದರೆ ಕಮಿಷನರು ಔಟ್ ಆಫ್ ಸ್ಟೇಷನ್ ಇದ್ದರು. ಇವತ್ತು ಕಮಿಷನರ್ ಬಂದು ಇವತ್ತು 4 ಗಂಟೆ 4 ಸುಮಾರು ಒಂದು ಸಭೆ ಕರೆಯಲಾಗಿದ್ದು. ಸುಮಾರು 9 ಪಾಯಿಂಟು ಪ್ಲಸ್ ಜನರಲ್ 1-2-3 ಪಾಯಿಂಟ್ಗಳನ್ನು ಡಿಸ್ಕಸ್ ಆಗಿದೆ. ಅದಕ್ಕೆ ಅವರು ರೈಟಿಂಗ್ನಲ್ಲೇ ನಾಳೆ ನಾಡ್ದು ಅಥವಾ ಒಂದು ವಾರದಲ್ಲಿ ಲೀಗಲ್ ನಮಗೆ ಒಪಿನಿಯನ್ ಅವ್ರು ಕೊಡ್ತಾರೆ. ಲೀಗಲ್ ಆ್ಯಕ್ಷನ್ ಏನೇನು ಹೋಗ್ತೀರ ಅಂತ ಹೇಳಿದ್ದಾರೆ. ಇಮಿಡಿಯೇಟ್ವಾಗಿ ರೋಡ್ ಕ್ಲೀನ್ ಮತ್ತು ಡಾಂಬರೀಕರಣ ಮತ್ತು ಫುಟ್ಪಾತ್ ಕ್ಲೀನ್ ಹಲವಾರು ವಿಷಯಗಳನ್ನು ವಿದಿನ್ ನೋ ಟೈಮ್ನಲ್ಲೇ ನಾವು ಮಾಡಿ ತೋರಿಸ್ತೀವಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಆದ್ದರಿಂದ ಈ ನಮ್ಮ ಮುಷ್ಕರವನ್ನು ನಿನ್ನೆ ಸಮಾಪ್ತ ಆಗಿತ್ತು. ಕಮಿಷನರ್ ಇಲ್ಲಿದ್ದಕ್ಕಾಗಿ ಈ ಮುಷ್ಕರ ಸ್ಟಾಪ್ ಮಾಡಿ ಇವತ್ತು ವಾಪಸ್ ಮೀಟಿಂಗ್ ಆಯಿತು. ಮೀಟಿಂಗ್ನಲ್ಲೇ ಹಲವಾರು ವಿಷಯಗಳನ್ನು ಸರಿಯಾಗಿ ಡಿಸ್ಕಷನ್ ಆಗಿಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ಮೊದಲಿನ ಕಮಿಷನರ್ ಹೋಗಿಬಿಟ್ರು, ಸ್ಟಾಫು ಇಲ್ಲ, ಕೆಲವೊಂದು ಸ್ಟಾಫ್ ಟ್ರಾನ್ಸ್ಫರ್ ಆಗಿ ಹೋಗಿದೆ. ಹೀಗಾಗಿ ಅವರಲ್ಲಿ ರೆಕಾರ್ಡ್ ನಾಳೆ ಹುಡುಕಾಡಿ ನಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ದಾಂಡೇಲಿ ತಹಸೀಲ್ದಾರ್ ಅವರು ತುಂಬ ಸಹಕಾರ ಮಾಡಿದ್ದಕ್ಕಾಗಿ ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರು ಅಶ್ಫಾಕ್ ಅವರು ಸಹ ಇದಕ್ಕೆ ಕೋಆಪ್ರೇಟಿವ್ ಮಾಡಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಇವತ್ತು ಕಮಿಷನರು ಸಭೆಯನ್ನು ಕರೆದಿದ್ದಾರೆ ಅಂತ ಹೇಳಾಗಿದ್ದೆ ಆಲ್ರೆಡಿ. ಅವರಿಗೂ ಸಹ ನಾವು ರಿಕ್ವೆಸ್ಟ್ ಮಾಡಿದ್ದೆವು. ನಮಗೂ ನಮ್ಮ ಬೇಡಿಕೆಗಳನ್ನು ದಾಂಡೇಲಿ ಡೆವಲಪ್ಗೋಸ್ಕರ, ನಾವು ಪರ್ಸನಲ್ ಅಲ್ಲ, ದಾಂಡೇಲಿ ಇದಕ್ಕಾಗಿ ಮತ್ತು ನಾವು ಡಿಮಾಂಡ್ ಮಾಡಿದ್ದು, ದಾಂಡೇಲಿಗೋಸ್ಕರ ನಾವು ಉಪವಾಸ ಕೂತಿದ್ದೆವು. ಅದರದ್ದು ಪೂರ ನಮಗೆ ಫಲಿತಾಂಶ ಬರ್ಬೋದು ಅಂತ ನಾವು ನಂಬಿದ್ದೇವೆ, ಅಂದಿದ್ದೇವೆ. ಇಲ್ಲಿ ನಾವು ಜೈ